ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯಗೆ ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ನಾನು ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಆ್ಯಕ್ಚುಲಿ ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ ಸೆಕೆಂಡ್ ಸೆಮ್ಮಲ್ಲಿ ಪೇಪರ್ 2ನಲ್ಲಿ ನಿಮಗೆ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 5 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು 6ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಅದರಲ್ಲಿ ಇವತ್ತಿನ ವೀಡಿಯೋದಲ್ಲಿ ನಾನು E1 E2 ರಿಯಾಕ್ಷನ್ಸ್ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತು, ಆಲ್ಕೈಲ್ ಹ್ಯಾಲೈಡ್ಸ್ ಅಥವಾ ಹ್ಯಾಲೋ ಆಲ್ಕೇನ್ಸ್ ಅಂತ ಯಾವುದನ್ನು ಕರಿತೀವಿ ಅಂತಂದರೆ ದೇ ಆರ್ ದಿ ಮಾನೋ ಹ್ಯಾಲಜನ್ ಡೆರಿವೇಟಿವ್ಸ್ ಆಫ್ ಆಲ್ಕೇನ್ಸ್. ಆಲ್ಕೇನ್ಸಲ್ಲಿ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ನಾವು ಯಾವ್ದಾದ್ರು ಒಂದು ಹ್ಯಾಲೈಡ್ನ ಹಾಕಿದ್ರೆ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಈ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಹೈಲಿ ರಿಯಾಕ್ಟಿವ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಪೊಲಾರಿಟಿ ಇನ್ ದಿ ಮಾಲಿಕ್ಯೂಲ್. ಸಿ ಮತ್ತು ಹ್ಯಾಲೈಡ್ ಬಾಂಡ್ ಏನಿದೆಯಲ್ಲ ದಟ್ ಈಸ್ ಹೈಲಿ ಪೋಲಾರ್ ಇನ್ ನೇಚರ್. ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಹ್ಯಾಲಜನ್ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಪೊಲಾರಿಟಿ ಇಸ್ ಇಂಟ್ರೊಡ್ಯೂಸ್ ಆಗಿದೆ, ಹಾಗಾಗಿ ಇದು ಈಸಿಯಾಗಿ ರಿಯಾಕ್ಷನ್ಸ್ ಆಗ್ತವೆ. ಸೊ ದೀಸ್ ಮಾಲಿಕ್ಯೂಲ್ಸ್ ದೇ ಅಂಡರ್ಗೋ 2 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್. ಒನ್ ಇಸ್ ಅ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅದರ್ ಒನ್ ಇಸ್ ದಿ ಎಲಿಮಿನೇಷನ್ ರಿಯಾಕ್ಷನ್. ಆಲ್ರೆಡಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬಗ್ಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ, ಪ್ಲೇಲಿಸ್ಟ್ಗೆ ಹೋಗಿ, BCU ಸೆಕೆಂಡ್ ಸೆಮ್ ಪೇಪರ್ 2 ಕೆಮಿಸ್ಟ್ರಿ ಅಂತಂದರೆ ಎಲ್ಲ ವೀಡಿಯೋಸು ಬರ್ತಾ ಹೋಗುತ್ತೆ, ನೀವೆಲ್ಲ ನೋಡ್ಕೋಬೋದು. ಚಾಪ್ಟರ್ ವೈಸ್, ಸಿಲೆಬಸ್ ಏನಿದೆಯಲ್ಲ ಅದನ್ನು ನನ್ನ ವೀಡಿಯೋಸ್ನ ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂದರೆ ಏನು ಅಂತಂದರೆ, ಎ ಮಾಲಿಕ್ಯೂಲ್ ಲೂಸಸ್ 2 or more atoms from the adjacent carbon atoms or from the same carbon atom without being replaced by any other groups or atom. That reaction we are going to call it as elimination reaction. Elimination reaction ಅಂತಂದರೆ, as the name indicates, we are going to eliminate either the group or atoms. Thereby I am converting the ಸ್ಯಾಚುರೇಟೆಡ್ ಕಾಂಪೌಂಡ್ ಇಂಟು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್. ಅಂಥ ರಿಯಾಕ್ಷನ್ಸ್ಗೆ ನಾನು ಏನಂತ ಕರಿತೀನಿ, ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀನಿ. ಸೊ ಮಲ್ಟಿಪಲ್ ಬಾಂಡೆಡ್ ಕಾಂಪೌಂಡ್ಸ್ನ ಪ್ರಿಪ್ರೇಷನ್ ಮಾಡೋಕ್ಕೆ ಬೆಸ್ಟ್ ಮೆಥಡ್ ಯಾವುದು ಅಂದರೆ ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಿ ಏನಾಗುತ್ತೆ, ಸಿಂಗಲ್ ಬಾಂಡ್ ಇದ್ದಿದ್ದು ಡಬಲ್ ಬಾಂಡಾಗಿ ಕನ್ವರ್ಟ್ ಆಗುತ್ತೆ. 2 sigma bonds are lost and 1 pi bond is generated. The method of converting saturated compound into unsaturated compound is called as elimination reaction. Elimination reaction ಅಂತಂದರೆ ನೀವು ಬೇರೆ ಬೇರೆ ಥರ ಅದನ್ನು ಡಿಫೈನ್ ಮಾಡ್ಬೋದು, ಬೇರೆ ಬೇರೆ ಥರ ನೀವು ಅದಕ್ಕೆ ಎಕ್ಸ್ಪ್ಲನೇಷನ್ಸ್ನ ಕೊಡ್ತಾ ಹೋಗ್ಬೋದು. ಎಲಿಮಿನೇಷನ್ ರಿಯಾಕ್ಷನ್ ಏನಾಗುತ್ತೆ, ಸ್ಯಾಚುರೇಟೆಡ್ ಕಾಂಪೌಂಡ್ ಇರುತ್ತೆ. ಆ ಸ್ಯಾಚುರೇಟೆಡ್ ಕಾಂಪೌಂಡಿಂದ ಏನೋ ಒಂದಷ್ಟು ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿದಾಗ ಸ್ಯಾಚುರೇಟೆಡ್ ಕಾಂಪೌಂಡ್ ಏನಾಗುತ್ತೆ, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಸಿಂಗಲ್ ಬಾಂಡ್ ಇದ್ದಾಗ ನಿಮಗೆ ಪೈ ಬಾಂಡ್ ಇರುತ್ತೆ, ಸಿಂಗಲ್ ಬಾಂಡ್ ಇದ್ದಾಗ ಸಿಗ್ಮಾ ಬಾಂಡ್ ಇರುತ್ತೆ. ಡಬಲ್ ಬಾಂಡ್ ಬಂದಾಗ ಪೈ ಬಾಂಡ್ ಬರುತ್ತೆ. ಸಿಗ್ಮಾ ಬಾಂಡ್ ಹೋಗಿ ಪೈ ಬಾಂಡ್ ಫಾರ್ಮೇಷನ್ ಆಗುತ್ತೆ. ದಟ್ ಇಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಲಿಮಿನೇಷನ್ ರಿಯಾಕ್ಷನ್. ಈ ಎಲಿಮಿನೇಷನ್ ರಿಯಾಕ್ಷನ್ನ 2 ಥರ ಕ್ಲಾಸಿಫೈ ಮಾಡ್ತೀವಿ. ಎಲ್ಲಿಂದ ಯಾವ ರೀತಿ ಎಲಿಮಿನೇಟ್ ಆಗ್ತಾ ಇದೆ, ವಿತಿನ್ ದಿ ಸೇಮ್ ಮಾಲಿಕ್ಯೂಲ್, ಬಿಟ್ವೀನ್ ದಿ ಸೇಮ್ ಆಟಮ್ ಅಥವಾ ಬಿಟ್ವೀನ್ ದಿ ಅಡ್ಜಸೆಂಟ್ ಆಟಮ್. ಆ ಬೇಸಸ್ ಮೇಲೆ ನಾವು 2 ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಬೀಟಾ ಎಲಿಮಿನೇಷನ್ ಅಂತ ಹೇಳ್ತೀವಿ, ಇಲ್ಲಾಂದರೆ 1-2 ಎಲಿಮಿನೇಷನ್ ಅಂತ ಹೇಳ್ತೀವಿ. ಇನ್ನೊಂದಕ್ಕೆ ಆಲ್ಫಾ ಎಲಿಮಿನೇಷನ್ ಅಂತ ಕರೀತಾರೆ, ಅಥವಾ 1-1 ಎಲಿಮಿನೇಷನ್ ಅಂತ ಕರೀತಾರೆ. ಇಲ್ಲಿ ನೋಡ್ಕೊಳ್ಳಿ, ನೀವು ಫಸ್ಟ್ ಎಕ್ಸಾಂಪಲಲ್ಲಿ ತೊಗೊಂಡ್ರೆ ಅಲ್ಲೇನಾಗ್ತಾ ಇದೆ, ನಿಮಗೆ ಎಲಿಮಿನೇಷನ್ ಆಗಿ ಅನ್ಸ್ಯಾಚುರೇಟೆಡ್ ಕಾಂಪೌಂಡು ನಿಮಗೆ ಬರ್ತಾ ಇದೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಬೀಟಾ ಎಲಿಮಿನೇಷನ್ ಅಂತ ಹೇಳ್ತೀವಿ. ಬಿಟ್ವೀನ್ 1 and 2, 1ನೇ ಕಾರ್ಬನ್ ಆಟಮ್ ಮತ್ತು 2ನೇ ಕಾರ್ಬನ್ ಆಟಮಲ್ಲಿ ಇರೋ ಅಂಥ ಗ್ರೂಪು ಇಂದ ಎಲಿಮಿನೇಟ್ ಆಗ್ತಾ ಇದೆ. ಹಾಗಾಗಿ 2 ಸಿಗ್ಮಾ ಬಾಂಡ್ ಇದ್ದಿದ್ದು 1 ಪೈ ಬಾಂಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ಇಲ್ಲಾಂದರೆ 1-2 ಎಲಿಮಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಎಲಿಮಿನೇಷನ್ ಇಸ್ ಟೇಕಿಂಗ್ ಪ್ಲೇಸ್ ಬಿಟ್ವೀನ್ ದಿ ಕಾರ್ಬನ್ ಆಟಮ್ ವಿಚ್ ಗೋಯಿಂಗ್ ಟು ಕಂಟೈನ್ ದಿ ರಿಮೂವಬಲ್ ಗ್ರೂಪ್ಸ್. ಅಂಥದಕ್ಕೆ 1-2 ಅಂತ ಹೇಳ್ತೀವಿ. ಇಲ್ಲೇನಾಗ್ತಾ ಇದೆ, 1-1 ಹೆಚ್ಚು ಮತ್ತು ಹೆಚ್ಚು ಎರಡೂ ಒಂದರಲ್ಲೇ ಎಲಿಮಿನೇಟ್ ಆಗ್ತಾ ಇದೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಆಲ್ಫಾ ಎಲಿಮಿನೇಷನ್ ಅಂತ ಹೇಳ್ತೀನಿ. ಸೊ ಜನರಲಿ ಬೀಟಾ ಎಲಿಮಿನೇಷನ್ ಜಾಸ್ತಿ ತೊಗೊಳುತ್ತೆ. ಆಲ್ಫಾ ಎಲಿಮಿನೇಷನ್ ಆಲ್ವೇಸ್ ಪಾಸಸ್ ಥ್ರೂ
ಹೋಮೋಲಿಟಿಕ್ ಕ್ಲಿವೇಜ್ ಆದಾಗ ಆಗುತ್ತೆ. ಇದಕ್ಕಾದರೆ ನಿಮಗೆ ಹೆಟ್ರೋಲಿಟಿಕ್ ಕ್ಲಿವೇಜಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಬೀಟಾ ಎಲಿಮಿನೇಷನು ಆಗುತ್ತೆ. ಬೀಟಾ ಎಲಿಮಿನೇಷನಲ್ಗೆ 1-2 ಎಲಿಮಿನೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ, ಎನ್ ಪ್ರೋಪಾಲ್ ಬ್ರೋಮೈಡ್ ತೊಗೊಳ್ತಾ ಇದ್ದೀನಿ ಅಥವಾ 1 ಬ್ರೋಮೋಪ್ರೋಪೇನ್ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಆಲ್ಕೋಹಾಲಿಕ್ KOH ಹಾಕಿ ಹೀಟ್ ಮಾಡಿದಾಗ ನನಗೆ ಪ್ರೋಪೀನ್ ಬರ್ತಾ ಇದೆ. ಸೊ ಏನಾಗ್ತದೆ, H ಮತ್ತು Br ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಆಲ್ಫಾ ಆ್ಯಂಡ್ ಬೀಟಾ ಕಾರ್ಬನ್ ಆಟಮ್ ರಿಮೂವ್ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ನಾವು ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ. ಸೊ ಇದಕ್ಕೆ 1-2 ಎಲಿಮಿನೇಷನ್ ಅಂತ ಹೇಳ್ತೀವಿ, ಬೀಟಾ ಎಲಿಮಿನೇಷನ್ ಅಂತ ಹೇಳ್ತೀವಿ. ಅಡ್ಜಸೆಂಟ್ ಕಾರ್ಬನ್ ಆಟಮಲ್ಲಿ ಆಗ್ತಾ ಇದೆ. ಇಲ್ಲಿ ನೀವು ನೆನ್ಪಿಟ್ಕೋಬೇಕು, ಆಲ್ಕೋಹಾಲಿಕ್ KOH ಇಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಏಕ್ವಿಯಸ್ KOH ಆದರೆ ಅದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಆಲ್ಕೋಹಾಲಿಕ್ KOH ತೊಗೊಂಡಾಗ ನಿಮಗೆ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಆ ಥರ ಆಲ್ಫಾ ಎಲಿಮಿನೇಷನ್ ಅಂತಂದರೆ ಇವಾಗ ಇದು ಏನಿದೆ, ನಾನು ಕ್ಲೋರೋಫಾರ್ಮ್ನ ತೊಗೊಂಡಿದ್ದೀನಿ, ಅದರಲ್ಲಿ HCl ರಿಮೂವ್ ಆಗುತ್ತೆ. ಆವಾಗ ನಿಮಗೆ ಡೈಕ್ಲೋರೋ ಕಾರ್ಬಿನ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಾನೇನಂತ ಕರಿತೀನಿ, 1-1 ಎಲಿಮಿನೇಷನ್ ಅಂತ ಕರಿತೀನಿ. ನಾನು ಮುಂಚೆನೇ ಹೇಳ್ದಂಗೆ ನನಗೆ ಆಲ್ಫಾ ಎಲಿಮಿನೇಷನ್ಗಿನ ಬೀಟಾ ಎಲಿಮಿನೇಷನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಹಾಗಾಗಿ ಬೀಟಾ ಎಲಿಮಿನೇಷನ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಇನ್ 2 different pathways. One is called as E1 and other one is called as E2, similar to that of SN1 and SN2. SN1 ಅಲ್ಲಿ ಏನಾಗ್ತಿತ್ತು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಯೂನಿಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಹಂಗೆ ಇಲ್ಲಿ ಯೂನಿಮಾಲಿಕ್ಯುಲರ್ ಎಲಿಮಿನೇಷನ್ ರಿಯಾಕ್ಷನ್, ಬೈಮಾಲಿಕ್ಯುಲರ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ವಿ ಆರ್ ಕ್ಲಾಸಿಫೈಡ್ ದೆಮ್ ಬೇಸ್ಡ್ ಆನ್ ದೇರ್ ಕೈನೆಟಿಕ್ಸ್. ಕೈನೆಟಿಕ್ಸ್ ಅಂದರೆ ರೇಟ್ ಆಫ್ ದಿ ರಿಯಾಕ್ಷನ್, ಆರ್ಡರ್ ಏನಿದೆ, ಮಾಲಿಕ್ಯುಲಾರಿಟಿ ಏನಿದೆ, ಆ ಬೇಸಿಸ್ ಮೇಲೆ ನಾವು ಅದನ್ನು 2 ಥರ ಕ್ಲಾಸಿಫೈ ಮಾಡ್ತೀವಿ, E1 ಮತ್ತು E2 ಅಂತ ಹೇಳ್ತೀವಿ. E1 ಅಂತಂದರೆ ಯೂನಿಮಾಲಿಕ್ಯುಲರ್ ಎಲಿಮಿನೇಷನ್ ಆಫ್ ದಿ ರಿಯಾಕ್ಷನ್ ವಿಚ್ ಫಾಲೋಸ್ ದಿ ಫಸ್ಟ್ ಆರ್ಡರ್ ಈಸ್ ಟರ್ಮ್ಡ್ ಆಸ್ E1 ರಿಯಾಕ್ಷನ್. ಫಸ್ಟ್ ಆರ್ಡರ್ನ ಫಾಲೋ ಮಾಡುತ್ತೆ, ಹಾಗಾಗಿ ಅದನ್ನು ನಾವು E1 ರಿಯಾಕ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ನ ತೊಗೊಂಡು ಅದಕ್ಕೆ ಆಲ್ಕೋಹಾಲಿಕ್ KOH ಹಾಕಿದಾಗ ಏನಾಗ್ತಿದೆ, ಒಂದೇ ಕಾರ್ಬನ್ ಆಟಮಲ್ಲಿ ಆಲ್ಫಾ 1-1 ಎಲಿಮಿನೇಷನ್ ಆಗ್ತಾ ಇದೆ. ಇಲ್ಲಿಂದ ಅದು ಹೊರಗಡೆ ಹಾಕಿ ನಿಮಗೆ 2 ಪ್ರೋಪೀನ್ನ ಕೊಡ್ತಾ ಇದೆ. ಬೀಟಾ ಎಲಿಮಿನೇಷನ್ಗೆ ನಾವೇನಂತ ಕರಿತೀವಿ, ಬೀಟಾ ಎಲಿಮಿನೇಷನಲ್ಲಿ 2 ಪ್ರೋಸೆಸ್ ಇದೆ, ಒಂದು E1 ಒಂದು E2. ಇದು E1 E2 ಏನಿದೆಯಲ್ಲ ಅದು ಬೀಟಾನೇ ಇದೆ, ನಾಟ್ ಬಿಟ್ವೀನ್ ದಿ ಸೇಮ್ ಇದು. ಸೊ ಒಂದು ಕಾರ್ಬನ್ ಆಟಮ್ ಇದೆ, ಇನ್ನೊಂದು ಕಾರ್ಬನ್ ಆಟಮಲ್ಲಿ CH3 ಇದೆ. ಸೊ ಇವೆರಡರ ಮಧ್ಯದಲ್ಲಿ ನನಗೆ ಬ್ರೇಕ್ ಆಗ್ತಾ ಇದೆ. ಇದು 1-2 ಎಲಿಮಿನೇಷನ್ ಆಗ್ತಾ ಇದೆ, ಬಟ್ ಈ ಥರ ಪ್ರಾಡಕ್ಟ್ ಬರ್ತಾ ಇದೆ. ಇಲ್ಲೇನಾಗ್ತದೆ, ಆರ್ಡರ್ ಆಫ್ ದಿ ರಿಯಾಕ್ಷನ್ ಏನಿದೆಯಲ್ಲ, ಸೊ ನಾವು ಯಾಕೆ ಹೇಳ್ತೀವಿ ಅದೇ ಪ್ರಾಡಕ್ಟ್ ಬಂತು ಇಲ್ಲ ಅನ್ನೋದನ್ನು ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂತಂದರೆ, ನಾನು ಮುಂಚೆನೇ ಹೇಳ್ದಂಗೆ ಮಾಲಿಕ್ಯುಲಾರಿಟಿ ನಾನು ಏನು ಮಾಡ್ಕೋಬೋದು, ಬೇಸ್ಡ್ ಆನ್ ದಿ ಕೆಮಿಕಲ್ ಈಕ್ವೇಷನ್ ಹೇಳ್ಬೋದು. ಆದರೆ ಆರ್ಡರ್ ಎಕ್ಸ್ಪೆರಿಮೆಂಟಲ್ಲಿ ನಾನು ಪ್ರೂವ್ ಮಾಡಬೇಕು. ಹೇಗೆ ಪ್ರೂವ್ ಮಾಡ್ತೀನಿ ಅಂದರೆ, ಆಲ್ಕೈಲ್ ಹ್ಯಾಲೈಡ್ನ ತೊಗೊಳ್ತೀನಿ, ಫಸ್ಟು ನಾರ್ಮಲ್ ರಿಯಾಕ್ಷನ್ ಮಾಡ್ತೀನಿ, ಆಮೇಲೆ ಏನು ಮಾಡ್ತೀನಿ, ನಾನು ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡು ಆ ಆಲ್ಕೈಲ್ ಹ್ಯಾಲೈಡ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಆಲ್ಕೈಲ್ ಹ್ಯಾಲೈಡ್ಗೆ ತೊಗೊಂಡು ಒನ್ ಆಫ್ ದಿ ರಿಯಾಕ್ಟೆಂಟ್ಸ್, 2 ರಿಯಾಕ್ಟೆಂಟ್ ಇದೆ, ಒಂದು ಆಲ್ಕೈಲ್ ಹ್ಯಾಲೈಡ್ ಇದೆ, ಇನ್ನೊಂದು ವಾಟರ್ ಇದೆ. ಸೊ ಆಲ್ಕೈಲ್ ಹ್ಯಾಲೈಡ್ದು ಕಾನ್ಸಂಟ್ರೇಷನ್ ಏನು ಮಾಡ್ತೀನಿ, ಡಬಲ್ ಮಾಡ್ತೀನಿ, ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗುತ್ತೆ ಅಂತ ಚೆಕ್ ಮಾಡ್ತೀನಿ. ಆವಾಗ ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗುತ್ತೆ, ಡಬಲ್ ಆಯಿತು. ಆ ಥರ ವಾಟರ್ನ ತೊಗೊಳ್ತೀನಿ, ಅದರದ್ದು ಕಾನ್ಸಂಟ್ರೇಷನ್ನ ಡಬಲ್ ಮಾಡ್ತೀನಿ, ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗುತ್ತೆ ಅಂತ ಚೆಕ್ ಮಾಡ್ತೀನಿ. ರೇಟ್ ಆಫ್ ದಿ ರಿಯಾಕ್ಷನ್ ಡಸಂಟ್ ಅಫೆಕ್ಟ್ ಬೈ ದಿ amount of water that we have taken. Therefore, my reaction depends on the concentration of only one of the reactant, that is alkyl halide. Therefore, this reaction follows first order reaction. ಹಾಗಾಗಿ ಅದನ್ನು ನಾನು E1 reaction ಅಂತ ಹೇಳ್ತೀನಿ. E stands for elimination, 1 stands for unimolecular. ಮೆಕ್ಯಾನಿಸಮ್ಗೆ ಬಂದರೆ ದ ರಿಯಾಕ್ಷನ್ ಇನ್ವಾಲ್ವ್ಸ್ 2 steps, 2 ಸ್ಟೆಪ್ಪಲ್ಲಿ ಆಗುತ್ತೆ. ಇದು ಫಸ್ಟ್ ಸ್ಟೆಪ್ಪಲ್ಲಿ ಫಾರ್ಮೇಷನ್ ಆಫ್ ಕಾರ್ಬೋಕೆಟಿಯಾನ್ ಅಂತ ಹೇಳ್ತೀವಿ. ಸೊ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಏನಿದೆಯಲ್ಲ, ಸಿಮಿಲರ್ ಟು ದಟ್ ಆಫ್ SN1 ರಿಯಾಕ್ಷನ್, ಇಲ್ಲೂ ಏನಾಗುತ್ತೆ ಅಂದರೆ ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗುತ್ತೆ. ಈ ಕಾರ್ಬೋಕೆಟಿಯಾನ್ ಪ್ಲೇನರ್ ಆಗಿರುತ್ತೆ. ದಿಸ್ ಸ್ಟೆಪ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ದ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಆಸ್ ಇಟ್ಸ್ ಎ ಸ್ಲೋ ಸ್ಟೆಪ್. ಯಾವುದು ತುಂಬ ಸ್ಲೋ ಆಗುತ್ತಲ್ಲ ಅದನ್ನು ನಾವು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಹೇಳ್ತೀವಿ. ಸ್ಲೋ ಇದ್ದಾಗ ರೇಟ್ನ ನಾನು ಐಡೆಂಟಿಫೈ ಮಾಡೋದು ಈಸಿ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಈ ಸ್ಟೆಪ್ಪು ಆಕ್ಷನ್ ಆಗುತ್ತೆ. ಆ ಥರ ಆಲ್ಫಾ ಎಲಿಮಿನೇಷನ್ ಅಂತ ಅಂದರೆ ಇವಾಗ ಇದು ಏನಿದೆ, ನಾನು ಕ್ಲೋರೋಫಾರ್ಮ್ನ ತೊಗೊಂಡಿದ್ದೀನಿ, ಅದರಲ್ಲಿ HCl ರಿಮೂವ್ ಆಗುತ್ತೆ. ಆವಾಗ ನಿಮಗೆ ಡೈಕ್ಲೋರೋ ಕಾರ್ಬಿನ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಾನೇನಂತ ಕರಿತೀನಿ,
ಸೊ ಆವಾಗ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ನ ತೊಗೊಂಡ್ರೆ ಹೇಗಾಗತ್ತೆ ಅಂತ, ಫಸ್ಟ್ ಏನಾಗುತ್ತೆ ಅಂತಂದರೆ ನಿಮ್ಮದು ಟರ್ಷರಿ ಹ್ಯಾಲೈಡ್ ಇರುತ್ತೆ. ದ ಹ್ಯಾಲೈಡ್ ಏನಾಗುತ್ತೆ ಅಂತಂದರೆ ಸ್ಟೆಪ್ 1 ಕಾರ್ಬೋಕೆಟಿಯಾನ್ ಫಾರ್ಮೇಷನ್ನ ಮಾಡುತ್ತೆ. ಆವಾಗ ನಿಮಗೆ ಈ ಥರ ಪ್ರಾಡಕ್ಟ್ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ಅಟ್ಯಾಕ್ ಆಫ್ ಅಬ್ಸ್ಟ್ರಕ್ಷನ್ ಆಫ್ ದಿ H- ಆಗುತ್ತೆ. ಆವಾಗ ನಿಮಗೆ ಇನ್ನೊಂದು ಟ್ರಾನ್ಸಿಷನ್ ಸ್ಟೇಟ್ ಬರುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಲೈಕ್ ದಟ್. ಎಲಿಮಿನೇಷನ್ ರಿಯಾಕ್ಷನ್ನ ತೊಗೊಂಡ್ರೆ E2 ಅಂತ ಹೇಳ್ತೀವಿ. E2 ಎಲಿಮಿನೇಷನ್ ರಿಯಾಕ್ಷನು, ಇದು 1-2 ಎಲಿಮಿನೇಷನ್ ರಿಯಾಕ್ಷನ್ನೇ. ಆದರೆ ಇಲ್ಲೇನಾಗುತ್ತೆ ಅಂದರೆ ದ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ಬೋತ್ ದಿ ರಿಯಾಕ್ಟೆಂಟ್ಸ್. ಸೊ ಇಫ್ ದ ಕಾನ್ಸಂಟ್ರೇಷನ್ ಆಫ್ 1 ತೊಗೊಂಡು ಅದನ್ನು ಡಬಲ್ ಮಾಡ್ತೀನಿ, ಕಾನ್ಸಂಟ್ರೇಷನ್ 2 ತೊಗೊಂಡು ಅದನ್ನು ಡಬಲ್ ಮಾಡ್ತೀನಿ. ಒಂದನ್ನು ಡಬಲ್ ಮಾಡಿದಾಗೂ ಡಬಲ್ ಆಯಿತು, ಎರಡನೇದು ಡಬಲ್ ಮಾಡಿದಾಗೂ ಡಬಲ್ ಆಯಿತು, ಎರಡನ್ನೂ ಡಬಲ್ ಮಾಡಿದಾಗ ನನಗೆ 4 ಪಟ್ಟು ಇನ್ಕ್ರೀಸ್ ಆಗ್ತಿದೆ. ದೇರ್ ಫೋರ್ ಮೈ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಬೋತ್ the reactants. One is the alkyl halide, other one is the ನ್ಯೂಕ್ಲಿಯೋಫೈಲ್. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ನಂದು ಎರಡೂ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ದೇರ್ ಫೋರ್ ಆರ್ಡರ್ ಆಫ್ ದಿಸ್ ರಿಯಾಕ್ಷನ್ ಇಸ್ 2. ದೇರ್ ಫೋರ್ ಇದು ಎಲಿಮಿನೇಷನ್ ಆಗ್ತಾ ಇದೆ, ಆರ್ಡರ್ 2 ಇದೆ. ಹಾಗಾಗಿ ಬಯೋಮಾಲಿಕ್ಯುಲರ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಅದನ್ನು ಕರಿತೀನಿ. ಸೊ E2 ರಿಯಾಕ್ಷನ್ಗೆ ಹೇಗಾಗತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು 1 ಬ್ರೋಮೋಪ್ರೋಪೇನ್ನ ತೊಗೊಂಡಿದ್ದೀನಿ, ಅದಕ್ಕೆ ಸೋಡಿಯಂ ಎಥಾಕ್ಸೈಡ್ನ ತೊಗೊಳ್ತಾ ಇದ್ದೀನಿ, ವಿಚ್ ಇಸ್ ಎ ವೀಕ್ ನ್ಯೂಕ್ಲಿಯೋಫೈಲ್ನ ತೊಗೊಳ್ತಾ ಇದ್ದೀನಿ. ಆವಾಗ ನಿಮಗೆ ಪ್ರೋಪೀನ್ ಬರುತ್ತೆ. ಹೇಗಾಗುತ್ತೆ ಮೆಕ್ಯಾನಿಸಮ್ ಅಂತ ಅಂದರೆ, ಮೆಕ್ಯಾನಿಸಮಲ್ಲಿ ಒಂದೇ ಒಂದು ಸ್ಟೆಪ್ಪಲ್ಲಿ ಆಗುತ್ತೆ. ಅಟ್ಯಾಕ್ ಮತ್ತು ಡಿಟ್ಯಾಚ್ ಎರಡೂ ಏನಾಗುತ್ತೆ ಸೈಮಲ್ಟೇನಿಯಸ್ಲಿ ಇಟ್ ವಿಲ್ ಟೇಕ್ಸ್ ಪ್ಲೇಸ್ ಆ್ಯಸ್ ಇನ್ ದಿ ಕೇಸ್ ಆಫ್ SN2 ರಿಯಾಕ್ಷನ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ CH2O- ಇದೆಯಲ್ಲ, ಅಂದರೆ ಎಥಾಕ್ಸೈಡ್ ಅಯಾನ್ ಇದೆಯಲ್ಲ, ಅದೇನು ಮಾಡ್ತಾ ಇದೆ ಅಂತಂದರೆ ಪ್ರೋಟಾನ್ ಅಬ್ಸ್ಟ್ರಕ್ಷನ್ ಮಾಡ್ತಾ ಇದೆ. ಪ್ರೋಟಾನ್ ಅಬ್ಸ್ಟ್ರಕ್ಷನ್ ಆಗಿದ ತಕ್ಷಣ ಅಲ್ಲಿ ನೆಗೆಟಿವ್ ಚಾರ್ಜ್ ಬಂತು ಆನ್ ದಿ ಕಾರ್ಬನ್ ಆಟಮ್, ಅದು ಇಮಿಡಿಯೇಟ್ಲಿ ಪಕ್ಕಕ್ಕೆ ಮೂವ್ ಆಗುತ್ತೆ ಟು ಫಾರ್ಮ್ ದಿ ಡಬಲ್ ಬಾಂಡ್ ಅಂಡ್ Br- ವಿಲ್ ಬಿ ರಿಮೂವ್ಡ್ ಆ್ಯಸ್ ಎ ಲೀವಿಂಗ್ ಗ್ರೂಪ್. ಸೊ ಇಲ್ಲಿ ನೋಡ್ಕೊಳ್ಳಿ, ನ್ಯೂಕ್ಲಿಯೋಫೈಲ್ ಇದೆ. ಆ ನ್ಯೂಕ್ಲಿಯೋಫೈಲು ಒನ್ ಆಫ್ ದಿ ಪ್ರೋಟಾನ್ನ ಅಟ್ಯಾಕ್ ಮಾಡ್ತಾ ಇದೆ. ಅಟ್ಯಾಕ್ ಮಾಡ್ತಾ ಇದ್ದಾಗ ಆ ಪ್ರೋಟಾನ್ ಇಟ್ ವಿಲ್ ಗೋ ಆಸ್ H+, ಹಾಗಾಗಿ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಅಥವಾ ಆ ಬಾಂಡ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ದೇ ವಿಲ್ ಬಿ ಶಿಫ್ಟ್ ಬಿಟ್ವೀನ್ ದಿ ಕಾರ್ಬನ್ ಆ್ಯಂಡ್ ಕಾರ್ಬನ್ಗೆ ಮೂವ್ ಆಗ್ತವೆ. ಹಾಗಾಗಿ ಏನಾಗುತ್ತೆ, ಸಿಂಗಲ್ ಬಾಂಡ್ ಇದ್ದಿದ್ದು ಅದೇನಾಗುತ್ತೆ ಪೈ ಬಾಂಡ್, ಸಿಗ್ಮಾ ಬಾಂಡ್ ಇದ್ದಿದ್ದು ಪೈ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ Br ಏನಿದೆಯಲ್ಲ ವಿಚ್ ಈಸ್ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ 90 ಡಿಗ್ರೀಸ್ಗೆ ಇರುತ್ತೆ. ಅಟ್ಯಾಕ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಆ್ಯಂಡ್ ಡಿಟ್ಯಾಚ್ ಆಫ್ ದಿ ಲಿವಿಂಗ್ ಗ್ರೂಪ್ 90 ಡಿಗ್ರಿಗೆ ಆಗುತ್ತೆ, ಪೈ ಬಾಂಡ್ ಫಾರ್ಮೇಷನ್ಗೆ ಆಗ್ತಾ ಹೋಗುತ್ತೆ. ಸೊ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ನ ತೊಗೊಂಡ್ರೆ ಫಸ್ಟ್ ಏನಾಗ್ತಾ ಇರುತ್ತೆ, ಅಟ್ಯಾಚ್ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ದ ರಿಯಾಕ್ಟೆಂಟ್ಸ್ ಎರಡೂ ರಿಯಾಕ್ಟ್ ಆಗ್ತಾ ಇರ್ತವೆ, ಟ್ರಾನ್ಸಿಷನ್ ಸ್ಟೇಟಿಗೆ ಬರ್ತವೆ. ಟ್ರಾನ್ಸಿಷನ್ ಸ್ಟೇಟಲ್ಲಿ ಏನಾಗಿರುತ್ತೆ, ಅದು ಕಂಪ್ಲೀಟ್ಲಿ ಡಿಟ್ಯಾಚು ಆಗಿಲ್ಲ, ಕಂಪ್ಲೀಟ್ಲಿ ಅಟ್ಯಾಚು ಆಗಿಲ್ಲ, ಆ ಥರ ಸ್ಟೇಜ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಹಾಗಾಗಿ ಎನರ್ಜಿ ಜಾಸ್ತಿ ಆಗುತ್ತೆ. ಒನ್ಸ್ ಅದು ಡಿಟ್ಯಾಚ್ ಆಗ್ತಾ ಹೋಯಿತು ಅಂದರೆ, ಒಂದು ಅಟ್ಯಾಚ್ ಆಗಿ ಇನ್ನೊಂದು ಡಿಟ್ಯಾಚ್ ಆಗ್ತಾ ಇದೆ ಅಂತಂದರೆ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಪ್ರಾಡಕ್ಟ್ ಫಾರ್ಮೇಷನ್ನು ಆಗ್ತಾ ಹೋಗುತ್ತೆ. ಇಲ್ಲಿ ವೆರಾಸ್ E1 ಏನಾಗುತ್ತೆ, ಎರಡು ನಿಮಗೆ ಟ್ರಾನ್ಸಿಷನ್ ಸ್ಟೇಟ್ ಬರುತ್ತೆ. ಇದಕ್ಕಾದರೆ ಒಂದೇ ಒಂದು ಟ್ರಾನ್ಸಿಷನ್ ಸ್ಟೇಟು ನಿಮಗೆ ಬರ್ತಾ ಹೋಗುತ್ತೆ. E1 ಏನಾಗುತ್ತೆ, ಫಾರ್ಮೇಷನ್ ಆಫ್ ದಿ ಕಾರ್ಬೋಕೆಟಿಯಾನ್ಗೆ ಒಂದು ಟ್ರಾನ್ಸಿಷನ್ ಸ್ಟೇಟ್ ಬರುತ್ತೆ. ಅದಾದಮೇಲೆ ಎನರ್ಜಿ ಲೆವೆಲ್ ಕಡಿಮೆ ಆಗುತ್ತೆ. ಒನ್ಸ್ ದ ಅಟ್ಯಾಕ್ ಆಫ್ ದಿ ನ್ಯೂಕ್ಲಿಯೋಫೈಲ್ ತೊಗೊಂಡಾಗ ಏನಾಗ್ತಿದೆ ಅಂತಂದರೆ, ಅಟ್ಯಾಕ್ ಆಫ್ ದಿ ಬೇಸ್ ಆಗ್ತಿದೆ ಅಂತ ಇಟ್ಕೊಳ್ಳೋಣ. ಅಗೇನ್ ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಬೇಸ್ ಆ್ಯಂಡ್ ದಿ ನ್ಯೂಕ್ಲಿಯೋಫೈಲ್. ಯು ಶುಡ್ ನೋ ದಿ ಡಿಫ್ರೆನ್ಸ್. ಎಲಿಮಿನೇಷನ್ ರಿಯಾಕ್ಷನ್ ಆದರೆ ಬೇಸ್ ಅಂತ ಹೇಳ್ತೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆದರೆ ಅದನ್ನು ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ಇಲ್ಲಿ ಬೇಸ್ ಅಟ್ಯಾಕ್ ಆದಾಗ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗುತ್ತೆ. ಪ್ರೋಟಾನ ಬೇಸ್ ಏನು ಮಾಡುತ್ತೆ, ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಸೊ ಕಿತ್ಕೊಳ್ಳೋಕ್ಕಿಂತ ಮುಂಚೆ ಏನಾಗುತ್ತೆ, ಒಂದು ಸ್ಟೇಜ್ ಇರುತ್ತೆ, ಅದಕ್ಕೆ ಏನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಸೊ ಆ ಟ್ರಾನ್ಸಿಷನ್ ಸ್ಟೇಟಲ್ಲಿ ಅಟ್ಯಾಚು ಡಿಟ್ಯಾಚು ಆಗ್ತಾ ಇರುತ್ತೆ. ಆವಾಗ ನಿಮಗೆ ಒಂದೇ ಪೀಕ್ ಬರುತ್ತೆ. ಆದರೆ E1 ತೊಗೊಂಡ್ರೆ ಫಾರ್ಮೇಷನ್ ಆಫ್ ದಿ ಕಾರ್ಬೋಕೆಟಿಯಾನ್ಗೆ ಒಂದು ಸ್ಟೇಜ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಎನರ್ಜಿ ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗಿದ ತಕ್ಷಣ ಎನರ್ಜಿ ಡಿಕ್ರೀಸ್ ಆಗುತ್ತೆ, ಬಿಕಾಸ್ ಕಾರ್ಬೋಕೆಟಿಯಾನ್ ಕ್ಯಾನ್ ಬಿ ಈಸಿಲಿ ಸ್ಟೆಬಿಲೈಸ್ಡ್. ಹಾಗಾಗಿ ಎನರ್ಜಿ ಕಡಿಮೆ ಆಗುತ್ತೆ. ಒನ್ಸ್ ದಿ ಬೇಸ್ ಅಟ್ಯಾಕ್ ಮಾಡ್ತಕ್ಕಿದ್ದಾಗ ಮತ್ತೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಆವಾಗ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಕಂಪ್ಲೀಟ್ಲಿ ಬೈ ದಿ ಬೇಸ್ ಆದಾಗ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಎನರ್ಜಿ ಡಿಕ್ರೀಸ್ ಆಗುತ್ತೆ. ಆವಾಗ ನಿಮಗೆ ಇನ್ನೊಂದು ಟ್ರಾನ್ಸಿಷನ್ ಸ್ಟೇಟಲ್ಲಿ ಬರ್ತಾ ಹೋಗುತ್ತೆ. ಆದರೆ E2ಗಾದರೆ ಒಂದೇ ಒಂದು ಟ್ರಾನ್ಸಿಷನ್ ಸ್ಟೇಟು ನಿಮಗೆ ಬರ್ತಾ ಹೋಗುತ್ತೆ. ಅದೇ ರೀತಿ ನಿಮ್ಮ ಸಿಲೆಬಸ್ ಪ್ರಕಾರ ಇನ್ನೊಂದು ಎಲಿಮಿನೇಷನ್ ರಿಯಾಕ್ಷನ್, ನೇಮ್ ರಿಯಾಕ್ಷನ್ ನೀವು ಓದಬೇಕು. ಅದಕ್ಕೆ ಸೇಜಾಫ್ ರೂಲ್ ಅಂತ ಹೇಳ್ತಾರೆ. ಇಟ್ ಇಸ್ ನಥಿಂಗ್ ಬಟ್ E1 ಎಲಿಮಿನೇಷನ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು.
ಸೊ ಇಲ್ಲೇನಾಗ್ತಾ ಇದೆ, ಎಲಿಮಿನೇಷನ್ ಈವನ್ ಎಲಿಮಿನೇಷನ್ ರಿಯಾಕ್ಷನ್ 2 ಸ್ಟೇಜಲ್ಲಾಗುತ್ತೆ. ಫಸ್ಟ್ ಕಾರ್ಬೋಕಟಿಯಾನ್ ಫಾರ್ಮೇಷನ್ ಆಗುತ್ತೆ, ಆಮೇಲೆ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಬೈ ದಿ ಬೇಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ವೆನೆವರ್ ವಿ ಆರ್ ಗೋಯಿಂಗ್ ಟು ಡೂ ದಿ ಅನ್ಸಿಮೆಟ್ರಿಕಲ್ ಆಲ್ಕಿನ್, ಹೌ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿ ಮಾರ್ಕಾನಿಕ್ ಆಫ್ ರೂಲ್ನ ಹೆಂಗೆ ಓದಿ ಸ್ಯಾಚುರೇಟೆಡ್ ಇದ್ದಿದ್ದನ್ನು ಹೆಂಗೆ ಅನ್ಸ್ಯಾಚುರೇಟೆಡಾಗಿ ಕನ್ವರ್ಟ್ ಮಾಡೋದಲ್ಲ, ಅದು ಎಕ್ಸಾಕ್ಟ್ಲಿ ರಿವರ್ಸ್ಗೆ ನಾವು ಏನಂತ ಕರಿತೀವಿ, ಸೇಜಾಫ್ ರೂಲ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡಿದ್ದೀನಿ, ಇಲ್ಲಿ ಬೀಟಾ ಎಲಿಮಿನೇಷನ್ ಆಗ್ತಾ ಇದೆ. ಎಕ್ಸಾಂಪಲ್ನ ನೋಡ್ಕೊಳ್ಳಿ, 2 ಬ್ರೋಮೋ ಬ್ಯೂಟೀನ್ ತೊಗೊಳ್ತಾ ಇದ್ದೀನಿ. ಅನ್ಸಿಮೆಟ್ರಿಕಲ್ ನಾನು ಆಲ್ಕೈಲ್ ಹ್ಯಾಲೈಡ್ನ ತೊಗೊಳ್ತಾ ಇದ್ದೀನಿ, ಸಿಮೆಟ್ರಿಕಲ್ ಇಲ್ಲ. ಮಧ್ಯದಲ್ಲಿ ಬಿ ಆರ್ ಇದೆ, 2 ಕಡೆಗೆ ಇದು ಆಲ್ಫಾ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ 2 ಆಲ್ಫಾ ಕಾರ್ಬನ್ ಪಕ್ಕದಲ್ಲಿರೋದಕ್ಕೆ ಬೀಟಾ ಕಾರ್ಬನ್ ಅಂತ ಹೇಳ್ತೀವಿ. ಸೊ 2 ಬೀಟಾ ಕಾರ್ಬನ್ ಇದೆ. ಬೀಟಾ ಎಲಿಮಿನೇಷನ್ ಆಗಬೇಕು ಅಂದರೆ 1-2 ಎಲಿಮಿನೇಷನ್ ಆಗಬೇಕು ಅಂದರೆ ಐದರ್ ಬಿಟ್ವೀನ್ ಈ ಕಾರ್ಬನ್ ಆಟಮು ಮತ್ತು ಈ ಬ್ರೋಮಿನು, ಅಥವಾ ಈ ಬ್ರೋಮಿನು ಅಥವಾ ಈ ಕಾರ್ಬನ್ ಆಟಮ್ ಮಧ್ಯದಲ್ಲಿರುವಂಥ ಹೈಡ್ರೋಜನ್ಗೆ ಆಗ್ಬೋದು. ಸೊ ಬೀಟಾ ಎಲಿಮಿನೇಷನ್ ದೇರ್ ಇಸ್ ಅ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2 ಡಿಫ್ರೆಂಟ್ ಪ್ರಾಡಕ್ಟ್. ಸೊ 2 ಪ್ರಾಡಕ್ಟಲ್ಲಿ ಯಾವುದು ಮೇಜರ್ ಆಗುತ್ತೆ ಅಂದರೆ ಯಾವ ಕಾರ್ಬನ್ ಆಟಮಲ್ಲಿ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇರುತ್ತಲ್ಲ, ಫೀಬಲ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇರುತ್ತಲ್ಲ, ಆ ಹೈಡ್ರೋಜನ್ನು ಎಲಿಮಿನೇಟ್ ಆಗುತ್ತೆ ಅಂತ ಹೇಳ್ತಾರೆ. ದಟ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ದಟ್ ರೂಲ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸೇಜಾಫ್ ರೂಲ್ ಅಂತ ಹೇಳ್ತಾರೆ. If an alkyl halide undergoes dehydrohalogenation or beta elimination in 2 different ways, forming the isomeric alkene, the alkene with a more number of alkyl groups attached to a doubly bonded carbon atom will be formed as the major product. This is called as Sazaf rule. ಇಲ್ಲೇನಾಗ್ತಿದೆ, ಬ್ರೋಮೋಬ್ಯೂಟೇನ್ ಇದೆ, ಅದು ಎಲಿಮಿನೇಷನ್ ಆದಾಗ 2 ಬ್ಯೂಟೀನ್ ಕೊಡ್ಬೋದು, 1 ಬ್ಯೂಟೀನ್ ಕೊಡ್ಬೋದು. 1 ಬ್ಯೂಟೀನ್ 2 ಬ್ಯೂಟೀನ್ ಏನಾಗ್ತಿದೆ, ದೇ ಆರ್ ಐಸೋಮರ್ಸ್ ಇನ್ ನೇಚರ್. ಅದರಲ್ಲಿ ಯಾವುದು ಮೇಜರ್ ಆಗಿ ಬರುತ್ತೆ ಅಂತಂದರೆ ದ ಕಾರ್ಬನ್ ಆಟಮ್ ವಿಚ್ ಗೋಯಿಂಗ್ ಟು ಕಂಟೈನ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇಂದ, ಅಲ್ಲಿಂದ ನಿಮಗೆ ಹೈಡ್ರೋಜನ್ ರಿಮೂವ್ ಆಗಿ ದಟ್ಸ್ ದ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್. ಹಾಗಾದ್ರೆ ಇದು ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದಾರೆ, ಇದೇ ಮೇಜರ್ ಪ್ರಾಡಕ್ಟ್ ಅಂತಂದರೆ ವೆನ್ ರೈಟ್ ದಿ ಮೆಕ್ಯಾನಿಸಮ್ ಕಾರ್ಬೋಕಟಿಯಾನ್ ಫಾರ್ಮೇಷನ್ ಆಗುತ್ತೆ. ಯಾವ ಕಾರ್ಬೋಕಟಿಯಾನ್ ಮೋರ್ ಸ್ಟೇಬಲ್ ಇರುತ್ತಲ್ಲ, ಸೊ ಆ ಕಾರ್ಬೋಕಟಿಯಾನ್ ಹೇಳ್ತಾರೆ. ಸೊ 2 ಬ್ಯೂಟೀನಲ್ಲಿ 1 ಕಾರ್ಬೋಕಟಿಯಾನ್ ಬರುತ್ತೆ, 1 ಬ್ಯೂಟೀನ್ ಫಾರ್ಮೇಷನ್ ಹಾಕಿನ ಮುಂಚೆ 1 ಕಾರ್ಬೋಕಟಿಯಾನ್ ಬರುತ್ತೆ. ಅದರಲ್ಲಿ ಅವ್ರು ಹೇಳ್ತಾರೆ ಮೋರ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬೋಕಟಿಯಾನ್ ಇದ್ದರೆ ದಟ್ ವಿಲ್ ಬಿ ಮೋರ್ ಸ್ಟೇಬಲ್ ಆಗುತ್ತೆ. ದೇರ್ ಫೋರ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ವಿಲ್ ಬಿ ದಿ ಮೇಜರ್ ಪ್ರಾಡಕ್ಟ್. ಸೊ ಸ್ಟೇಬಲ್ ಪ್ರಾಡಕ್ಟ್ ಬರುತ್ತೆ, ಫಾಸ್ಟಾಗಿ ಫಾರ್ಮೇಷನ್ ಆಗುತ್ತೆ. ಸೊ ದಟ್ ವಿಲ್ ಬಿ ಫಾರ್ಮ್ಡ್. ಈವನ್ ಆ್ಯಕ್ಚುಲಿ ಸೇಜಾಫ್ ರೂಲ್ನಲ್ಲಿ ಯಾವ ಮೆಕ್ಯಾನಿಸಮ್ ಫಾಲೋ ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಫಾಲೋ ದಿ ಈವನ್ ಮೆಕ್ಯಾನಿಸಮ್. ಈವನ್ ಮೆಕ್ಯಾನಿಸಮ್ ಅಂದರೆ 2 ಸ್ಟೆಪ್ಪಲ್ಲಿ ಆಗುತ್ತೆ, ಫಾರ್ಮೇಷನ್ ಆಫ್ ದಿ ಕಾರ್ಬೋಕಟಿಯಾನ್, ಸೆಕೆಂಡ್ ಒನ್ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಬೈ ದಿ ಬೇಸ್ ಆಗುತ್ತೆ. ಸೊ ಹಾಗಾಗಿ ವೆನೆವರ್ ಯು ಆರ್ ಗೋಯಿಂಗ್ ಟು ಡೂ ದಿ ಅನ್ಸಿಮೆಟ್ರಿಕಲ್ ಆಲ್ಕೈಲ್ ಹ್ಯಾಲೈಡ್ ಇದ್ದಾಗ ಎಲಿಮಿನೇಷನ್ ಆಗ್ತಾ ಇದೆ ಅಂದಾಗ ದ ಎಲಿಮಿನೇಷನ್ ಏನಾಗುತ್ತೆ ಅಂದರೆ ದ ಎಲಿಮಿನೇಷನ್ ಟೇಕ್ಸ್ ಪ್ಲೇಸ್ ಫ್ರಮ್ ದಿ ಕಾರ್ಬನ್ ಆಟಮ್ ವಿಚ್ ಗೋಯಿಂಗ್ ಟು ಕಂಟೈನ್ ಲೀಸ್ಟ್ ನಂಬರ್ ಆರ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಲೀಡಿಂಗ್ ಟು ದಿ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.